ಇಬ್ಬರು ಮಕ್ಕಳಲ್ಲಿ ಒಂದು ಮಗು ಆಸ್ಪತ್ರೆಯಿಂದ ಈಗ ಡಿಸ್ಚಾರ್ಜ್ ಆಗಿದೆ. ಗಾಬರಿ ಪಡಬೇಕಾಗಿಲ್ಲ. ಗಾಬರಿನೇ ನಮ್ಮನ್ನು ಆಲ್ಮೋಸ್ಟ್ ಆಲು ಮಲಗಿಸ್ಬಿಡುತ್ತೆ. ಈ ಗಾಬರಿ ಅನ್ನುವಂಥದ್ದು ಇದೆಯಲ್ಲ, ಆತಂಕ ಅನ್ನುವಂಥದ್ದು ಇದೆಯಲ್ಲ, ಅದೇ ಬಹಳ ಡೇಂಜರ್. ಆ ರೋಗಕ್ಕಿಂತಲೂ ಡೇಂಜರ್ ಅದು. ಆರೋಗ್ಯದಲ್ಲಿ ಚೇತರಿಕೆ ಹಿನ್ನೆಲೆಯಲ್ಲಿ ಇವತ್ತು ಡಿಸ್ಚಾರ್ಜನ್ನು ಮಾಡುವಂಥ ಸಾಧ್ಯತೆ ಇದೆ. ಬೆಂಗಳೂರಿನ ಇಬ್ಬರಲ್ಲಿ HMP ವೈರಸ್ ಈಗ ಕಾಣಿಸಿಕೊಂಡಿದೆ. ಸೊ ಒಂದು 8 ತಿಂಗಳ ಮಗುವಿನಲ್ಲಿ ಕಾಣಿಸಿಕೊಂಡಿದೆ. 3ನೇ ತಾರೀಕಿಗೆ ಚೇತರಿಕೆಯಾಗಿ ಕಾಣಿಸ್ಕೊಂಡಿದೆ. ಯಾವ ಸಮಸ್ಯೆನೂ ಕೂಡ ಇಲ್ಲ. ಬಟ್ ನನಗಿರುವಂಥದ್ದು ಇದರಲ್ಲಿ ಬೇರೆ ಕಡೆಗೆ ಕಾಣಿಸಿಕೊಳ್ತಾರೆ. ನನ್ನ ಸಹೋದ್ಯೋಗಿ ಇದ್ದಾರೆ ಲೋಕೇಶು. ಓಕೆ, ಸೊ ಹಾಗಿದ್ದಾಗ 3 ತಿಂಗಳ ಹೆಣ್ಣು ಮಗುವಿನಲ್ಲಿ ಇದು ಕಾಣಿಸಿಕೊಂಡಿರುವುದು. ಸಣ್ಣ ಮಕ್ಕಳಲ್ಲಿನೇ ಕಾಣಿಸ್ಕೊಳ್ಳುತ್ತೆ, ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈಗಾಗಲೇ ಮಗು ಡಿಸ್ಚಾರ್ಜ್ ಕೂಡ ಆಗಿದೆ, ಗಾಬರಿ ಆಗಬೇಕಾದಂಥ ಅಗತ್ಯತೆ ಇಲ್ಲ. ಇನ್ನು 8 ತಿಂಗಳ ಗಂಡು ಮಗುವಿನಲ್ಲೂ ಕೂಡ ಕಾಣಿಸಿಕೊಂಡಿದೆ. ಸೊ ಅದು ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 3ನೇ ತಾರೀಕಿಗೆ ಸೋಂಕು ಪತ್ತೆಯಾಗಿರೋದು. ಸೊ ಅದರಲ್ಲೂ ಕೂಡ ಯಾವ ಸಮಸ್ಯೆಯೂ ಕೂಡ ಇಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದೆ. ಆಮೇಲೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಾಣಿಸ್ಕೊಂಡಿದೆ ಅಂತೆ. ಯಾವುದೇ ಸಮಸ್ಯೆ ಇಲ್ಲ, ಡಿಸ್ಚಾರ್ಜ್ ಮಾಡುವಂಥ ಸಾಧ್ಯತೆ ಇವತ್ತು ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, HMP ವೈರಸ್ ಏನಿದೆ, ಇದು ಏನು ಎತ್ತ ಅನ್ನುವಂಥದ್ದು ಹಲವರಲ್ಲಿ ಇರುತ್ತೆ. ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಇದು. ನಾವು ಅವತ್ತು ಕೂಡ ಹೇಳಿದ್ವಿ ನಿಮಗೆ ಈ ವಿಚಾರದಲ್ಲಿ. ಸೊ ಇದು ಪಕ್ಷಿ ಮತ್ತು ಜಲಚರಗಳಲ್ಲಿ ಶ್ವಾಸಕೋಶ ವ್ಯಾಧಿಗಳನ್ನು ಉಂಟು ಮಾಡುವಂತಹ ವೈರಸ್. ಈಗ ಸಾಮಾನ್ಯವಾಗಿ ಹೇಳ್ತೀವಲ್ಲ ನಾವು, ಕೋಳಿ ಜ್ವರ, ಹಂದಿ ಜ್ವರ, ಈ ಥರ H1N1 ಅಂತ ಹೇಳಿ ಹಂದಿ ಜ್ವರ ಕರಿತೀವಲ್ಲ, ಆ ಥರ ಈಗ ಪಕ್ಷಿಗಳೆಲ್ಲ ಕಾಣಿಸ್ಕೊಳ್ಳೋದು ಮನುಷ್ಯನಲ್ಲಿ ಕಾಣಿಸ್ಕೊಳ್ತಾ ಇದೆ. ಏನಕ್ಕೆ? ಅದು ನೇರವಾಗಿ ಶ್ವಾಸಕೋಶಕ್ಕೆ. ಕೊರೋನಾ ಕೂಡ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು. ಇನ್ನು ಈ ವೈರಸ್ ಏನಿದೆ, ಚೀನಾಗೆ ಹೊಸದೇನಲ್ಲ. ಅಲ್ಲೂ ಕೂಡ ಸುಮಾರು ವರ್ಷಗಳಿಂದಲೂ ಕೂಡ ಕಾಣಿಸಿಕೊಳ್ತಾ ಇದೆ. 2021ರಲ್ಲಂತೂ ಮೊದಲ ಬಾರಿ ಮಕ್ಕಳಲ್ಲಿ ಈ ವೈರಸ್ಸನ್ನು ಡಚ್ ಸಂಶೋಧಕರು ಪತ್ತೆ ಹಚ್ಚಿದ್ರು. ಅದರ ಮುಂಚೆನೂ ವೈರಸ್ ಇತ್ತು, ಬಟ್ ಏನು ಅನ್ನೋದು ಗೊತ್ತಾಗಿರಲಿಲ್ಲ. ಅದು ಯಾವುದು ಅನ್ನೋದನ್ನು ಸಂಶೋಧನೆ ಮಾಡಿದಾಗ ಗೊತ್ತಾಗಿದೆ. ಹೇಗೆ ಸೋಂಕುತ್ತೆ ಅನ್ನುವಂಥದ್ದನ್ನು ನಿರ್ಧರಿಸುವಲ್ಲಿ ವಿಫಲವಾಗಿದ್ದಾರೆ. ಇದು ಯಾವ ರೀತಿಯಾಗಿ ಬರುತ್ತೆ, ಏನು ಎತ್ತ ಅಂತ ಇನ್ನೂ ಕೂಡ ಅದ್ರ ಬಗ್ಗೆ ಪತ್ತೆ ಹಚ್ಚುವಂಥದ್ರಲ್ಲಿದ್ದಾರೆ. ವೈರಸ್ ನಿಯಂತ್ರಣಕ್ಕೆ ವ್ಯಾಕ್ಸಿನ್ ಮತ್ತು ಔಷಧಿಯನ್ನು ಕಂಡುಹಿಡಿದಿಲ್ಲ. 21ರಲ್ಲೇ ಇದಾಗಿದೆ. ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾಗಿತ್ತು ಚೀನಾ, ಬಟ್ ಅದು ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿಲ್ಲ. ಶೀತ ಮತ್ತು ಕೆಮ್ಮು, ಜ್ವರ, ಸೀನುವಿಕೆ, ಮೂಗು ಸೋರುವಿಕೆ ಇದರ ಪ್ರಮುಖ ಲಕ್ಷಣಗಳು. ನಾನು ಹೇಳ್ತಾ ಇದ್ದಲ್ಲಿ ಇವೆಲ್ಲ ಲಕ್ಷಣಗಳು ನಿಮಗೆ ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಎಲ್ಲೇ ಹೋಗಿ ಅವ್ರು ಯಾರೂ ಕೂಡ ಟೆಸ್ಟಿಂಗಿಗೆ ಹೋಗೋದಿಲ್ಲ. ಫಸ್ಟು ಸ್ಥಳೀಯವಾಗಿರುವಂಥ ಕ್ಲಿನಿಕ್ಕಿಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಬಳಿಯಲ್ಲಿ ಒಂದಿಷ್ಟು ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಾರೆ. ಒಂದು 3-4 ದಿನ ಅದೇ ಟ್ಯಾಬ್ಲೆಟ್ಸ್ಗಳನ್ನು ತೊಗೊಂಡು ಇಟ್ಕೊಳ್ತಾರೆ. ಇದು ನ್ಯೂಮೋನಿಯಾ ಮತ್ತು ಬ್ರಾಂಕೈಟಿಸ್ಗೆ ಸಮಸ್ಯೆಯನ್ನು ಈಡು ಮಾಡುತ್ತೆ. ಸದ್ಯಕ್ಕೆ ಚೀನಾದ ಉತ್ತರ ಭಾಗದಲ್ಲಿ ಮಾತ್ರ ಇದು ಕಂಡು ಬಂದಿದೆ ಅಂತಿದ್ದಾರೆ. ಕೇವಲ ಚೀನಾದಲ್ಲಿ HMP ವೈರಸ್ ಮಾತ್ರ ಅಲ್ಲಿ ಇನ್ಫ್ಲುಯೆನ್ಸಾ ಏನಿದೆ ಅದು ಕೂಡ ಹೆಚ್ಚಿನ ರೀತಿಯಲ್ಲಿ ಸೋಂಕು ಉತ್ಪತ್ತಿ ಮಾಡ್ತಾ ಇದೆ. ಜೊತೆಗೆ COVID-19 ಏನಿದೆ ಅದು ಕೂಡ ಹೆಚ್ಚಿನ ರೀತಿಯಾದಂಥ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರೋದಲ್ಲಿ. ಸೊ ಇದಕ್ಕೆ ವಯಸ್ಸಿನ ಯಾವ ಮಿತಿನೂ ಕೂಡ ಇಲ್ಲ. ಆದರೆ ಮಕ್ಕಳು ಮತ್ತು ವಯೋವೃದ್ಧರಲ್ಲಿ ಸ್ವಲ್ಪ ಹೆಚ್ಚಿನ ಸಮಸ್ಯೆಯನ್ನು ಇದು ಉಂಟು ಮಾಡುತ್ತೆ. ಕೇಸ್ಗಳನ್ನು ಟ್ರೇಸ್ ಮಾಡೋದರಲ್ಲಿ ವೈದ್ಯಕೀಯ ಸಿಬ್ಬಂದಿ ಈಗ ಸದ್ಯಕ್ಕೆ ಚೀನಾದಲ್ಲಿ ಬ್ಯುಸಿಯಾಗಿದ್ದಾರೆ. ಚೀನಾದ ಉತ್ತರ ಭಾಗದಲ್ಲಿರೋದು. ಹೊಸ ವೈರಸ್ ಪ್ರಾಣಾಂತಕನ ಅನ್ನುವಂಥದ್ದು ಇನ್ನೂ ಖಚಿತವಾಗಿಲ್ಲ. ಕಾರಣ ಇನ್ನು ಸಾವುಗಳ ವರದಿ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಆಸ್ಪತ್ರೆಗೆ ದಾಖಲಾಗ್ತಾ ಇರೋದು ಮಾತ್ರ ಕೇಳಿ ಬರ್ತಾ ಇದೆ. ಈಗಾಗಲೇ ಮಾಸ್ಕ್ ಧರಿಸಿ ಹೋಗ್ತಾ ಇದ್ದಾರೆ. ಸ್ವಚ್ಛತೆ ಮತ್ತು ಭೌತಿಕ ಅಂತರ ಕಾಪಾಡಿಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟು ಈ ವೈರಸ್ನ ಬಗ್ಗೆ ಒಂದಿಷ್ಟು ಮಾಹಿತಿಗಳು ನಿಮಗೆ. ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಆರೋಗ್ಯ ಇಲಾಖೆ ಏನು ಹೇಳ್ತಾ ಇದೆ? ಡೆತ್ ರೇಷಿಯೋ ಏನಿದೆ ಅಂತ ಈ ವಿಚಾರದಲ್ಲಿ? ಕಾರಣ ಇಲ್ಲಿಯವರೆಗೂ ಕೂಡ ಅಂಥ ಪ್ರಕರಣ, ಈ ಕೋವಿಡ್ ವಿಚಾರ ಬಂದಾಗ ನಮಗೆ ಇದ್ದಿದ್ದು ಅದು ಹಬ್ಬೋದು ನಮಗೆ ಆತಂಕ ಆಗಿರಲಿಲ್ಲ, ಬಟ್ ಡೆತ್ಗಳಾಗ್ತಾ ಇದ್ದಾಗ ನಮಗೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇತ್ತು. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಏನಾದರೂ ಮಾಹಿತಿ ಪಡ್ಕೊಂಡಿದೆಯಂತ? ಡೆತ್ ರೇಷಿಯೋ ಏನಿದೆಯಂತ ಇದರಲ್ಲಿ? ಅರುಣ್, ಆರೋಗ್ಯ ಇಲಾಖೆ ಪ್ರಮುಖವಾಗಿ ಇಂತಹ ವೈರಸ್ಗಳು ಪತ್ತೆ ಆದಂತಹ ಸಂದರ್ಭದಲ್ಲಿ ಡೆತ್ ರೇಟ್ ಏನಿದೆ, ಡೆತ್ ರೇಷಿಯೋ ಹೇಗಿದೆ ಅನ್ನೋದನ್ನ ಅದು ಪರಿಶೀಲನೆ ಮಾಡ್ತಾರೆ. ಆದರೆ ಈ ವೈರಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆತ್ ಏನು ಇಲ್ಲ, ಆ ರೀತಿಯ ಅಪಾಯಕಾರಿ ಏನಲ್ಲ. ಕೋವಿಡ್ ರೀತಿಯಲ್ಲಿ ಡೆತ್ ಏನಾಗಿತ್ತು ಆ ರೀತಿಯಲ್ಲಿ HMP ಏನಿಲ್ಲ ಎನ್ನುವಂಥ ರೀತಿಯಲ್ಲಿ ಅವರು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಒಂದು ವೇಳೆ ಡೆತ್ ಆಗಿದ್ರೆ ತುಂಬ ಅಪಾಯಕಾರಿ, ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಆದರೆ ಸೋಂಕು ಸಾಮಾನ್ಯವಾಗಿ ಜ್ವರ ಅಥವಾ ನ್ಯೂಮೋನಿಯಾ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಇನ್ಫ್ಲೂಯೆನ್ಸ್ ಇರುತ್ತೆ, ಅದೇ ಮಾದರಿಯಲ್ಲೇ ಈ ವೈರಸ್ ಕೂಡ ಲಂಗ್ಸ್ಗೆ ಎಫೆಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಡೆತ್ ಪ್ರಮಾಣ ಇಲ್ಲಿ ಕಡಿಮೆ ಇರುವಂಥದ್ದು, ಡೆತ್ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆದರೆ ಚೀನಾದ ಉತ್ತರ ಭಾಗದಲ್ಲಿ ಈಗಾಗಲೇ ಡೆತ್ನ ಪ್ರಮಾಣ ಕೂಡ ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಅಲ್ಲಿ ಬರೀ ಒಂದು ಸೋಂಕಲ್ಲ, ಈ HMP ಜೊತೆಗೆ ಕೊರೋನಾ ಜೊತೆಗೆ ನ್ಯೂಮೋನಿಯಾ ಸೇರಿದಂತೆ ಬೇರೆ ಬೇರೆ ವೈರಸ್ಗಳು ಚೀನಾದಲ್ಲಿ ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿ ಈ ಹಿಂದೆ ಕಾಣಿಸ್ಕೊಂಡಿರುವಂಥ ವೈರಸ್ ಅಲ್ಲಿ ಇರೋದ್ರಿಂದಾಗಿ ಈ ಹಿಂದೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ HMP ವೈರಸ್ ಬಂದಾಗ
ಸಾವುಗಳಾಗಿರೋ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಆದರೆ ಈ ಮ್ಯೂಟೆಂಟ್ ಏನಾದರೂ ಅಪಾಯಕಾರಿ ಆಗತ್ತ ಅನ್ನೋದ್ರ ಬಗ್ಗೆನೂ ಕೂಡ ಆರೋಗ್ಯ ಇಲಾಖೆ ಪರಿಶೀಲನೆ ಮಾಡ್ತಾ ಇದೆ. ಪರಿಶೀಲನೆ ಮಾಡಿ ಡೆತ್ ರೇಟು ಡೆತ್ ರೇಷ್ಯೂ ಹೇಗಿದೆ ಅನ್ನೋದನ್ನು ಕೂಡ ಅದರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಸಿದ್ಧಪಡಿಸುತ್ತೆ. ಸದ್ಯಕ್ಕೆ ಡೆತ್ ಬಗ್ಗೆ ಆರೋಗ್ಯ ಇಲಾಖೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ, ಆತಂಕ ಕೂಡ ಪಡಬೇಕಾಗಿಲ್ಲ ಅಂತೇಳಿ ಸ್ಪಷ್ಟನೆ ಪಡಿಸ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ವೈರಸ್ ಏನಾದರೂ ಜಾಸ್ತಿ ಆದರೆ ಅದರಲ್ಲೂ ಕೂಡ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮಕ್ಕಳನ್ನ ನಿಗಾ ವಹಿಸಬೇಕಾಗುತ್ತೆ ಶಾಲಾ ಕಾಲೇಜುಗಳ ಮೇಲೆ. ಜೊತೆಗೆ ಶಾಲೆಗಳಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನೆಲ್ಲ ಮಾರ್ಗಸೂಚಿಗಳು ಮುಂಜಾಗ್ರತಾ ಕ್ರಮಗಳು ಬಿಡುಗಡೆ ಆಗುತ್ತೆ, ಒಂದು ವೇಳೆ ವೈರಸ್ ಸ್ಪ್ರೆಡಿಂಗ್ ಏನಾದರೂ ಜಾಸ್ತಿ ಆದರೆ ಆಗ ಡೆತ್ ರೇಟ್ ಏನಾದರೂ ಅಥವಾ ಡೆತ್ ರೇಷಿಯೋ ಏನಾದರೂ ಇನ್ಕ್ರೀಸ್ ಆಗುತ್ತಾ, ಯಾವ ರೀತಿ ಏನಾದರೂ ಕೂಡ ಈಗಲೇ ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಒಂದು ವಾರ ಅಥವಾ 10 ದಿನಗಳ ಕಾಲ ನೋಡಿದಂಥ ಸಂದರ್ಭದಲ್ಲಿ ಈ ವೈರಸ್ನ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಬೋದು. ಅರುಣ್. ಓಕೆ ಲೋಕೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದರೆ, ವೈರಸ್ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅವರು? ಯಾರು ಕೂಡ ಆತಂಕವನ್ನು ಪಡಬೇಕಾಗಿಲ್ಲ. HMP ವೈರಸ್ ಏನಿದೆ ಅಪಾಯಕಾರಿ ವೈರಸ್ ಅಲ್ಲ, ಅದು ಸರ್ಕಾರ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಏರ್ಪೋರ್ಟ್ನಲ್ಲಿ ತಪಾಸಣೆ ಬಗ್ಗೆ ಆರೋಗ್ಯ ಇಲಾಖೆ ನಿರ್ಧರಿಸುತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. HMP ವೈರಸ್ ಬಗ್ಗೆ ಆರೋಗ್ಯ ಸಚಿವರು ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ DCM DK ಶಿವಕುಮಾರ್ ಕೂಡ ಈ ವಿಚಾರವನ್ನು ಮಾತನಾಡಿದರು. ವಿಚಾರದ ಬಗ್ಗೆ ಚೈನಾ ವೈರಸ್ ಕಾಣಿಸ್ಕೊಂಡಿದೆ. HMP ವೈರಸ್ ಅಂತ ಕರೀತಾರೆ. ಇದನ್ನ ಚೈನಾ ವೈರಸ್ ಅಂತ ಕರೀತಾರೆ. ಅದು ಕರ್ನಾಟಕಕ್ಕೆ ಬಂದಿದೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಸೂಚನೆ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೀನಿ. ಅವ್ರು ಈಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ. ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ. ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತೆ HMV ವೈರಸ್ ಪತ್ತೆಯಾಗಿದೆ. ಒಂದು 8 ತಿಂಗಳ ಮಗುವಿನಲ್ಲಿ ಇದ್ರ ಬಗ್ಗೆ ಎರಡು ಕೇಸ್ ಬಂದಿದ್ದಾವೆ ಸರ್. ಅದಾಗಲೇ ನಮ್ಮ ಹೆಲ್ತ್ ಮಿನಿಸ್ಟ್ರು ಅದ್ರ ಬಗ್ಗೆ ಬಹಳ ಗಮನ ವಹಿಸ್ತಾ ಇದ್ದಾರೆ. ನಾವೆಲ್ಲ ಮಾಡ್ತಾ ಇದ್ವಿ. ಯಾರು ಏನು ಗಾಬರಿ ಏನು ಪಡ್ಕೋಬೇಕಾಗಿಲ್ಲ. ಸರ್ಕಾರ ಬಹಳ ಅಲರ್ಟ್ ಆಗಿದೆ ಆ ವಿಚಾರ. HMV ವೈರಸ್